ಹೆಂಗೈತೆ ದೋಸೆ? ಇನ್ನೂ ಟೇಸ್ಟೇ ನೋಡಿಲ್ಲ ಬ್ರೋ. ಟೇಸ್ಟ್ ನೋಡ್ಬೇಡ, ತಿನ್ನು. ನೋಡಿದ್ರೆ ಗೊತ್ತಾಗುತ್ತಾ ಟೇಸ್ಟು? ನಮಗೇನೋ ತಿಂದರೆ ಗೊತ್ತಾಗುತ್ತಪ್ಪ. ಓ ಹಾಗೆ. ಏನು ಕೇಸರಿ ಬಾತ್ ಹೆಚ್ಕೊಂಡು ತಿಂತಾ ಇದೆಯಾ? ಕೇಸರಿ ಬಾತ್ ನೋಡಿ. ಆಲೂಗೆಡ್ಡೆ ಪಲ್ಯ ತಿಂತಿದ್ದೆ. ಇವ್ರಿಗೆ ಹೊಡೆಯೋ ಕೆಪಾಸಿಟಿ ಐತೆ, 10 ಜನ ಹೊಡಿತಾರೆ, ಹಿಂದೆಯಿಂದ ಹೊಡೆದಲ್ಲ ಸಡನ್ ಇವಾಗ ಎಲ್ಲೆಲ್ಲ ಇದೆಲ್ಲ ಇದು ಏನಿದೆಯಾ ಮಾರೋ ನೀನು ಕಾಚೆ ಅಲ್ಲಿಂದ ಏನು ಮಾಡ್ತೀಯ? ಒರಿಜಿನಲ್ ವಾಯ್ಸ ಕೊಟ್ಬಿಡ್ಬೇಕಲ್ವಾ? ಮೈಕ್ ಇಕ್ಕೊಂಡು ಮಾತಾಡೋಕ್ಕಿಂತ ಒರಿಜಿನಲ್ ವಾಯ್ಸ ಕೊಟ್ಬಿಡ್ಬೇಕು. ನಮ್ಮ ಬ್ರದರ್ ಜೊತೆ ರಾಮಟ್ ಬ್ರದರು ಮುಖ ತೋರಿಸು, ಮುಖ ತೋರಿಸ್ತಾರೆ. ವಿಮಲಾಲಯ ಹಾಸ್ಪಿಟಲಿಂದ ಎಲ್ಲಿಗೆ ಅಂತ ಗೊತ್ತಿಲ್ಲ, ಲೋಕಲ್ ಡ್ಯೂಟಿ ಹೋಗ್ತಾ ಇದೀವಿ. ಆಮೇಲೆ ಕೆಲವೊಬ್ರು ಕೇಳ್ತಿರಲ್ಲ ಖಾಲಿ ಗಾಡಿ ಸೈರನ್ ಹಾಕೊಂಡು ಹೋಗ್ತೀರಂತ. ಖಾಲಿ ಗಾಡಿ ಸೈರನ್ ಹಾಕೊಂಡು ಹೋಗಲ್ಲ, ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. ಪಿಕಪ್ ಇರುತ್ತೆ, ನಮಗೆ ಅರ್ಜೆಂಟ್ ಪಿಕಪ್ ಇರುತ್ತೆ, ಅದರಿಂದ ನಾವು ಖಾಲಿ ಗಾಡಿ ಸೈರನ್ ಹಾಕೊಂಡು ಹೋಗ್ತೀವಿ ಅಷ್ಟೇ. ನನಗೆ ನಮಗೇನು ಉಚ್ಕೊಂಡು ಮಕ್ಕಳಲ್ಲ, ಸುಮ್ಮನೆ ಡೀಸೆಲ್ ಹಾಕೊಂಡು ಬೆಂಗಳೂರು ಸುತ್ತಾಗಿ ನಮಗೆ ಕೂಡ 20,000 ಸಂಬಳದಲ್ಲಿ ಡೀಸೆಲ್ ಹಾಕೊಂಡು ಸುತ್ತಾಕಾಗುತ್ತಾ? ಪಿಕಪ್ ಇರುತ್ತೆ, ಅದಕ್ಕೋಸ್ಕರ ನಾವು ಸೈರನ್ ಹಾಕೊಂಡಿರ್ತೀವಿ ಅಷ್ಟೇ. ಇವಾಗ ನೋಡ್ರಿ, ಇವಾಗ ಪಿಕಪ್ ಇದೆ, ಅರ್ಜೆಂಟ್ ಪಿಕಪ್ ಇದೆ, ಬೇಗ ಬನ್ನಿ ಅಂತ ಹೇಳಿದರೆ ಅದಕ್ಕೆ ಅಲ್ಲಿ ಹೋಗ್ಬೇಕು, ಅದಕ್ಕೆ ಸೈರನ್ ಹಾಕೊಂಡು ಹೋಗ್ತಾ ಇರ್ತೀವಿ. ಯಾವಾಗಲೂ ಪೇಷಂಟ್ ಇರೋಲ್ಲ, ಸುಮ್ಮನೆ ಸೈರನ್ ಹಾಕೊಂಡು ಹೋಗ್ತಾರೆ, ಸುಮ್ಮನೆ ಸೈರನ್ ಹಾಕೊಂಡು ಹೋಗ್ತಾರೆ ಅಂತ ಇರ್ತಾರೆ. ಹಿಂಗೆ ಬಂದರೆ ಹೆಂಗಪ್ಪ ನೋಡು, ಇವನು ಈ ಕಡೆ ಬರ್ತಾನೆ, ಅವ್ನು ಆ ಕಡೆಗೆ ಹೋಗ್ತಾನೆ, ನಾನು ಎಲ್ಲಿ ಹೋಗಿ ಸಾಯ್ಲಿ. ಎಷ್ಟು ಸಲ ಹೇಳ್ತೀವಿ ಆಂಬುಲೆನ್ಸ್ ರೈಟ್ ಸೈಡ್ ಜಾಗ ಬಿಡ್ರಿ, ರೈಟ್ ಸೈಡ್ ಜಾಗ ಬಿಡ್ರಿ ಅಂತ. ಏನ್ ಬ್ರದರ್, ಇದರಲ್ಲಿ ಕೇರಳದಲ್ಲಿ ಎಲ್ಲಾರು ರೈಟ್ ಸೈಡ್ಗೆ ಬಿಡ್ತಾರೆ. ಅಲ್ಲಿ ನೋಡಿದ್ದೀರಾ? 90% ಯಾರೋ ಒಬ್ಬ 10% ಅಷ್ಟೇ ಬಿಡಲ್ಲ, 90% ರೈಟ್ಗೆ ಬಿಡ್ತಾರೆ. ಇಲ್ಲ ನಮ್ಮ ರೈಟ್ 90% ರೈಟ್ ಸೈಡ್ ಅವ್ರು ಹೋಗ್ತಾ ಇರ್ತಾರೆ. ಅವರು ರೈಟ್ ಸೈಡ್ ಯಾವಾಗ ಹೋಗ್ಲೇಬಾರ್ದು. ಯಾವಾಗ ನಮ್ ರೈಟ್ ಸೈಡ್ ಬಿಟ್ರ ಲೆಫ್ಟ್ ಸೈಡ್ ಯಾವ ಗಾಡಿಗೆ ನಿಂತ್ಕೊಂಡಿರುತ್ತೆ, ಇವನ್ ಕ್ರಾಸ್ ಮಾಡ್ತಾನೆ, ಯಾರು ಬರ್ತಾರ ಅಂತ ಗೊತ್ತಾಗಲ್ಲ. ರೈಟ್ ಸೈಡ್ ಬಿಟ್ರೆ ನಮ್ಗೆ ಫ್ರೀ ಇರ್ತವೆ. ಸಪೋಸ್ ಆಪೋಸಿಟ್ ಬರೋನು ಲೆಫ್ಟ್ ಗೆ ಇಳಿತಾನ, ರೈಟ್ ಗೆ ಬರ್ಬಾರ್ದು ಅಂತ. ಆ ಟೈಮ್ ಏನು ಗೊತ್ತಾಗುತ್ತೋ, ಇವನ್ ಲೆಫ್ಟ್ ಗೆ ಬಿಟ್ಬಿಟ್ರ ಚಿಕ್ಕ ಮಕ್ಕಳು ಬರ್ತಾರೆ, 2 ವೀಲರ್ ಬರ್ತಾರೆ, ಆ ಮಕ್ಕಳು ಸಡನ್ಲಿ ಬಂದ್ಬಿಟ್ರೆ ನಾವು ರೈಟ್ ಗೆ ಇಳಿತೀರಾ, ಅವಾಗ ಅವ್ನಿಗೆ ಆಕ್ಸಿಡೆಂಟ್ ಆಗೋದು, ನಮ್ಗೂ ಆಕ್ಸಿಡೆಂಟ್ ಆಗೋದು. ಹೊರಗಡೆ ಪ್ಯಾಷೆಂಟ್ ಇರ್ತಾವೆ, ಪ್ಯಾಷೆಂಟ್ ಇರೋದು, ಅವ್ನಿಗೇನು ಗೊತ್ತಾಗುತ್ತೆ, ಸೈನ್ ಮಾಡ್ಕೊಂಡು ಬರ್ತೀರಂತಾನ. ಹೋಗೋದು ಒಂದ್ ಜೀವನಕ್ಕೋಸ್ಕರ. ನಮ್ದೇ ಹೋಗ್ತಾರೆ ಗಾಡಿ, ನಮ್ದೇ ಇಲ್ಲ, ಅವ್ನು ಒಬ್ಬರಿಗೋಸ್ಕರ ರೈಟಿಗೆ ಲೆಫ್ಟಿಗೆ ಇಳಿತೀರಾ, 4-5 ಜೀವನ ಇರ್ತಾವೆ ಹೊರಗಡೆ, ಎಲ್ಲರೂ ಸಾಯೋದು. ರೈಟ್ ಹೋಯ್ತಾನೆ, ಒಬ್ಬ ಲೆಫ್ಟ್ ಹೋಯ್ತಾನೆ. ಬೆಂಗಳೂರು ಸಿಟಿ ಏನ್ ಗೊತ್ತಾಗುತ್ತೆ ಗೊತ್ತಾ? ಸಪೋಸ್ ಇಬ್ರು ಏನ್ ಮಾಡ್ತಾರೆ, ಅವನಿಗೆ ರೈಟ್ಗೆ ಹಾಕ್ತಾನೆ ಇಂಡಿಕೇಟರ್, ಇವ್ನಿಗೆ ಲೆಫ್ಟ್ಗೆ ಹಾಕ್ತಾನೆ. ಸೆಂಟ್ರಲ್ಲಿ ಹೋಗಂತಾನೆ ಹೋದ್ರೆ ಅದು ಏನು, ಒಂದು 2 ವೀಲರ್ ಹೋಗೋದು, ಒಂದು ಸಪೋಸ್ ಒಂದು ಆಟೋ ಹೋಗೋದು, ಜಾಗ ಬಿಡ್ತಾರೆ. ಆ ಟೈಮ್ ಹೋಗಿ ಕಚ್ಕೊಳಕ್ಕಾಗುತ್ತೆ. ನಾವು ಸೆಂಟ್ರಲ್ಲಿ ಬ್ರೇಕ್ ಹೊಡಿತಾರೆ, ಇಂಡಿಕೇಟರ್ ಪ್ಯಾಷೆಂಟ್ ಹಾಕಿದ್ರೆ ಯಾಕಪ್ಪ ನೀವು ಬ್ರೇಕ್ ಹೊಡಿದ್ರ, ಪ್ಯಾಷೆಂಟ್ ತುಂಬಾ ಕ್ರಿಟಿಕಲ್ ಕಂಡೀಷನ್ ಇದ್ದಾರೆ, ನೀವು ಬ್ರೇಕ್ ಹೊಡಿದ್ರೆ ಹೋಯ್ತಾರಲ್ಲ ಅವ್ರದ್ದು ವಿಡಿಯೋ ಮಾಡೋಕ್ಕೆ ಇದು ಪಾಯಿಂಟ್ ಫೈಲಿಂಗ್ ಮಾಡ್ಬೇಕಾ, ಹಾಗೆ ಮಾಡೋದು. ಮನೋಜ ಏನ್ರ ಮಾಡ್ತಾ ಇದ್ದೀರ, ಹೋಗ್ರ ಬೇಗ ಹೋಗು. ಎಲೆಕ್ಟ್ರಾನಿಕ್ ಸಿಟಿ ಬಿಡ್ಜಿ ಹಿಡಿದು ನೆಕ್ಸ್ಟ್ ಸಿಗ್ನಲ್ ಇದೆ, ಅದಾಗಿ ಸ್ವಲ್ಪ ಮುಂದೆ ಹೋದ್ರೆ ಲೆಫ್ಟಲ್ಲಿದೆ ವಿಮಲಾಲಯ ಹಾಸ್ಪಿಟಲ್. ವಿಮಲಾಲಯ ಮೋಸ್ಟ್ಲಿ ಲೋಕಲ್ ಅನ್ಕೊಂತೀನಿ.
ಬೇಬಿ ಶಿಫ್ಟ್ ಮಾಡೋದಲ್ಲ ಬರ್ತಾರೆ ಹೌದಾ? MBJ ಹಾಸ್ಪಿಟ್ಲಿಂದ ಅಲ್ಲ ಸಾರಿ ಇದು ಅಪೋಲೋ ಅಂತೀನಿ ಮದರ್ ಮದರೂಡಿಂದ ರೋಡಿಂದ ನಾನು ನೀನಿದ್ದೆ ತಾನೆ ನಾನು ನೀನು ಇನ್ನೊಬ್ಬರು ಯಾರೋ ರಮೇಶ್ ಬ್ರದರ್ ಅನ್ಸುತ್ತೆ ರಮೇಶ್ ರಮೇಶ್ Incubator. ಅವರೇ ಹೇಳ್ತಾವ್ರೆ ಕಸ್ಟಮರ್ ಸರ್ ವಿಡಿಯೋ ಮಾಡ್ಕೊಡಿ ಮಗುದು ಅಂತ ನಾನು ನೀನೇ ಇದ್ದಲ್ವಾ? ನಾನು ನೀನು ರಮೇಶ್ ಇನ್ನೊಂದು Instagram ಅಲ್ಲಿ ಪೇಜ್ ನೋಡಿದ್ರಂತೆ ನಂದು ಅವ್ರು ಹೇಳೋದು ವಿಡಿಯೋ ಯಾಕೆ ಹಿಂಗೆ ಮಾಡ್ತಿದ್ಯಾ? ಎಷ್ಟು ಸತಿ ಹೇಳ್ತೀನಿ ಆಂಬುಲೆನ್ಸ್ ಮುಂದೆ ಇರೋರು ಕೇಸ್ ಆಗಲ್ಲ ಹೋಗ್ರಿ ಜಾಗ ಬಿಡ್ರಿ ನಾನೇ 3 ಸತಿ ಫೋನ್ ಮಾಡೋದು ಸಾರ್ ಎಲ್ಲಿದ್ದೀರಾ ಮೊದಲು ಅವ್ನು ಕ್ಯಾಂಟ್ರ್ ನಿಲ್ಸು ಕ್ಯಾಂಟ್ರ್ ನಿಲ್ಸು ಇಲ್ಲೇ ಇದ್ದಾರೆ ಮಣ್ಣಣ್ಣ ಬರೀ ಬರೋದು ಬೇಗ ಅಕ್ಕಂತ ICU ಅಂತೆ ನಮ್ಮ ಹೊಸ ಟ್ರೈನಿಂಗ್ ಮಾಡ್ತಾ ಇದ್ದೀವಿ ನಮ್ಮ ಅರುಣ. ಅರುಣ ಈ ಕಡೆ ನೋಡು ಪಿಕಪ್. ನನ್ನ ಗಾಡಿ ಫ್ರಂಟಿಂದ ತೋರಿಸ್ತೀನಿ ಇಲ್ಲಿ. ಮುಂಚೆ ಗಾಡಿ ನಂಬರ್ 7980 ಇತ್ತು, ಅದು ಛೋಟಾ ಚರ್ಚಿನಿ, ಇದು ಛೋಟಾ ಚರ್ಚಿನಿ. ಇದು ನನ್ನ ಗಾಡಿ ಫ್ರಂಟಿಂದ. ಇದಕ್ಕೆ ಸೈಡ್ ಫ್ರೀಸರ್ ಇದೆ, ಸೈಡ್ ಫ್ರೀಸರು ಬಾಡಿ ಗಿಡಿ ಹಾಕೊಂಡು ಹೋಗ್ತೀವಲ್ಲ ಲಾಂಗು, ಇದನ್ನು ಸೈಡ್ ಫ್ರೀಸರು. ಈ ಥರ ಸೈಡ್ ಫ್ರೀಸರ್ ಏನಕ್ಕೆ ಮಾಡಿದ್ದಾರೆ ಅಂತಂದರೆ, ಫಾರ್ ಎಕ್ಸಾಂಪಲ್ 400 ಕಿಲೋಮೀಟ್ರ್ 500 ಕಿಲೋಮೀಟ್ರ್ ಹೋಗ್ತೀವಲ್ಲ, ಆ ಟೈಮಲ್ಲಿ ಏನು ಮಾಡ್ತಾರೆ, ಪೇಷಂಟ್ ಕಡೆಯವರು ಅಲ್ಲಿವರೆಗೂ ಹತ್ಕೊಂಡು ಬರ್ತಾರೆ. ಅದಕ್ಕೆ ಏನು ಮಾಡ್ತೀವಿ, ಸೈಡ್ ಫ್ರೀಸರ್ಗೆ ಹಾಕ್ಬಿಟ್ಟು ಅವ್ರನ್ನ ಹಿಂದೆ ಕೂರಿಸ್ತೀವಿ. ಪಾಪ ಅವರು ಅಳಬಾರ್ದು ಜಾಸ್ತಿ ಅಂತ. ಇಲ್ಲಾಂದರೆ ಹತ್ಕೊಂಡು ಅಲ್ಲಿವರೆಗೂ, ಈಗ 400 ಕಿಲೋಮೀಟ್ರ್ ಹೋಗೋದಕ್ಕೆ ಬೆಳಗಿನ ಸಂಜೆವರೆಗೂ ಆಗುತ್ತೆ ಅಂದ್ಕೊಳ್ರಿ. ಬೆಳಗಿನ ಸಂಜೆವರು ಹತ್ಕೊಂಡಿರ್ತಾರೆ, ಬಾಡಿ ನೋಡಿ ಊಟ ಮಾಡಲ್ಲ, ಒಂದು ಟೀ ಕಾಫಿ ಕುಡಿಯೋಲ್ಲ, ನೀರು ಕುಡಿಯೋಲ್ಲ, ಸುಸ್ತಾಗ್ಬಿಡ್ತಾರೆ, ಆಮೇಲೆ ವಾಮಿಟ್ಗಳಾಗ್ತವೆ. ಅದಕ್ಕೆ ಏನು ಮಾಡ್ತೀವಿ, ಸೈಡ್ ಫ್ರೀಸರಲ್ಲಿ ಹಾಕ್ಕೊಂಡು ಹೋಗ್ತೀವಿ. ಇಲ್ಲ ನಮಗೆ ಫ್ರಂಟೇ ಬೇಕು ಅಂತಂದರೆ ಅದಕ್ಕೆ ಬೇರೆ ಗಾಡಿಗಳಿದೆ. ನಮ್ಮ ಕೀರ್ತಿ ಗಾಡಿ, ಆಮೇಲೆ ಸಂಜಯ್ ಅಂತ ಇದ್ದಾರೆ, ಮನೋಜ್ ಅಂತ ಇದ್ದಾರೆ, ಆಮೇಲೆ ವಿಜಯ್ ಅಂದ್ಬಿಟ್ಟು, ಆಮೇಲೆ ಪವನ್ ಗಾಡೀಲಿ ಫ್ರೀಸರ್ ಬಾಕ್ಸ್ ಹಾಕೋಕ್ಕಾಗಲ್ಲ. ಅರುಣ್ ಹೇಳು ಅರುಣ್. ಹಾಂ ಹೇಳಿ ಬ್ರದರ್. ಬೈಪಾಪ್ ಮಿಷಿನಾ? ಹಾಂ ಸರಿ ಬ್ರದರ್, ಆನ್ ಮಾಡ್ತೀನಿ. ಇದಕ್ಕೆ ಬೈಪಾಪ್ ಮಿಷಿನ್ ಯೂಸ್ ಆಗುತ್ತಂತೆ. ನಾನು ಹೇಳಿದ್ನಲ್ಲ ಬೈಪಾಪ್ ಮಿಷಿನ್ನು, ಅದು ತೋರಿಸ್ತೀನಿ ರೀ. ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ. ವೀಡಿಯೋ ಇಟ್ಕೊಂಡು ಓಪನ್ ಮಾಡೋಕ್ಕಲ್ಲ, ಸರಿ ವೀಡಿಯೋನೇ ಇಟ್ಬಿಡ್ತೀನಿ. ಬೈಪಾಪ್ ಮಿಷಿನ್ ಹೆಂಗಿರುತ್ತೆ ಅಂದರೆ, ಒಂದು ನಿಮಿಷ, ಬಂದಿಲ್ಲಲ್ಲ. ಓಕೆ, ಪೇಷಂಟ್ ಇದ್ದಾಗ ವೀಡಿಯೋ ಮಾಡೋಂಗಿಲ್ಲ. ಸೊ ಅವರೇ ಕೇಳಿದ್ರೆ ಮಾತ್ರ ಮಾಡ್ತೀವಿ. ಕೆಲವೊಬ್ರು ಮಾಡ್ಕೊತಾರೆ, ಇಲ್ಲಂತಲ್ಲ, ಬಟ್ ಎಲ್ಲೂ ಬಿಡೋಂಗಿಲ್ಲ, ಲೀಕ್ ಮಾಡೋಂಗಿಲ್ಲ. ಹೇಳಕ್ಕೆ ಆಗಲ್ವಲ್ಲಾದ್ರು. ಎಲ್ಲರೂ ಹೇಳ್ತಾಯಿದ್ರೆ, ಅಣ್ಣ ನೀನು ಯೂಟ್ಯೂಬ್ ಚಾನಲ್ ವೀಡಿಯೋ ಮಾಡು ಅಂತ. ಅದಕ್ಕೋಸ್ಕರ ಅಷ್ಟೇ ಮಾಡ್ತಾ ಇರೋದು. ನನಗೇನು ಶೋಕಿ ಇಲ್ಲ, ಸಾಕು. ನಮಗೆ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಮಾಡ್ತೀವಲ್ಲ, ಅದೇ ಸಾಕು. ಒಂದು ನಿಮಿಷ ಓಪನ್ ಮಾಡಿಬಿಡ್ತೀನಿ. ನೋಡಿ ಬೈಪಾಪ್ ಮಿಷಿನ್ ಹಿಂಗಿರುತ್ತೆ. ಬೈಪಾಪ್ ಮಿಷಿನ್ ಈ ಥರ ಇರುತ್ತೆ. ಇದನ್ನ ಕನೆಕ್ಟ್ ಮಾಡ್ಕೊಂಡು ನಮ್ಮ ಬ್ರದರು ಯೂಸ್ ಮಾಡ್ತಾರೆ. ಕರ್ಕೊಂಬರ್ತಾರಲ್ಲ, ನಾನು ಓಪನ್ ಮಾಡಿ ಬಿಟ್ಟಿರ್ತೀವಿ. ಅವ್ರು ಬಂದು ಕನೆಕ್ಟ್ ಮಾಡ್ಕೊತಾರೆ. ನಮಗೂ ಅಷ್ಟೊಂದು ಗೊತ್ತಿಲ್ಲ ಕನೆಕ್ಟ್ ಮಾಡೋದಿದು. ಸ್ಟಾಫ್ ಇದಕ್ಕೆ ಅಂತಲೇ ಬ್ರದರ್ಗಳಿರ್ತಾರೆ, ಸ್ಟಾಫ್ಗಳಿರ್ತಾರೆ. ಸೊ ಅವರು ಓಪನ್ ಮಾಡ್ತಾರೆ. ಇದು ಕೇಬಲ್ಗಳೆಲ್ಲ ಇದರಲ್ಲಿರುತ್ತೆ, ಇರುತ್ತೆ ಕೇಬಲ್ಗಳು. ಇದರಿಂದ ಅವರೇ ಸ್ಟಾಫೇನೆ ಕನೆಕ್ಟ್ ಮಾಡ್ಕೊತಾರೆ. ಸೊ ಅದು ಮಿಷಿನ್ ಕನೆಕ್ಟ್ ಮಾಡಿದ್ಮೇಲೆ ತೋರಿಸ್ತೀನಿ ನಾನು ವೀಡಿಯೋ. ಪೇಷಂಟ್ ಬರ್ತಾಯಿದೆ ಅಂತ.
ಪ್ರದೀಪ್ ಪ್ರದೀಪ್ ಹಲೋ ತಲೋ ಎತ್ತು ಕೇಬಲ್ ಇಲ್ಲ ತಲೋ ಅದಲ್ಲ ಅಜ್ಜಿ ಖಾಲಿ ಕನೆಕ್ಷನ್ ತೆಗಿಬಾರ್ದಮ್ಮ ತೆಗಿಬಾರ್ದು ಬೇಕಂತ ಆ ವೈಪರ್ ಲೈಟ್ ಇದೆಲ್ಲ ಬರುತ್ತಲ್ಲ ಅದು ಫೋಕಸ್ ಸ್ವಲ್ಪ ಕಡಿಮೆ ಇದೆ. ಅದಕ್ಕೊಂದು ಇದನ್ನ ಕೇಳಿದ್ದು ಕಟ್ಔಟ್ ವೈಯರ್ಗಳು ಇದು ಇದು ಫೋಕಸ್ ಹೊಡಿತೆ ಗೊತ್ತಾ? ಹಲೋ ಹಲೋ, ಇವಾಗ ಪಾರ್ಕಿಂಗ್ ಲೈಟ್ ಎಲ್ಲ ಹಾಕಿದ್ರೆ ಡಿಮ್ಮಾಗಿ ಬರ್ತೈತೆ ಫುಲ್ಲು. ಅದು ಸ್ವಲ್ಪ ಫೋಕಸ್ ಬರಬೇಕು. ಅದಕ್ಕೆ ಏನ್ ರಿಲೇ ಅಂತ ಕೇಳ್ಬೇಕು ಆಂಟಿ ಹತ್ರ. ನಾವು ಪಾರ್ಕಿಂಗ್ ಲೈಟು ಮತ್ತೆ ಈ ವೈಪರ್ ಮೇಲೆ ಒಂದ್ ಲೈಟ್ ಬರುತ್ತೆ ಗೊತ್ತಾ, ಒಂಥರ ಸ್ಕ್ವೇರ್ ಟೈಪು. ಅಲ್ಲೆಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಫೋಕಸ್ ಕಡಿಮೆ ಐತೆ. ಆ ಫೋಕಸ್ ನೀಟಾಗಿ ಬರೋದಕ್ಕೆ ಪಾರ್ಕಿಂಗಿಗೆ ಒಂದು ರಿಲೇ ಕೊಡ್ತಾರಲ್ಲ, ರಿಲೇನ ಏನದು ಇದು ಏನಪ್ಪ ಅದು, ಇದು ಕಟ್ಔಟ್ರು. ಅದೇನ್ ಕಟ್ಔಟ್ ಅಂತ ಕೇಳ್ಬೇಕು. ಲೇ ಇವನು ಯಾವನು ಪಾರ್ಕಿಂಗ್ ಲೈಟ್ ಎಲ್ಲ ಫುಲ್ ಡಿಮ್ಮಾಗಿ ಬರುತ್ತೆ ಗೊತ್ತೇನೋ, ಅದು ಸ್ವಲ್ಪ ಫೋಕಸ್ ಬರಬೇಕು ಆ ಲೈಟು. ಬರೀ ಕಟ್ಔಟ್ರಾ? ಆರನ್ ಕಟ್ಔಟ್ರು ಬೇರೆ, ಇದು ಈ ಕಟ್ಔಟ್ರು ಬೇರೆ ತಾನೆ? ಏಯ್ ಮಗನೇ ಎದಳು, ಟೈಮ್ ಎಷ್ಟು ಗೊತ್ತೇನೋ? 2:15. ಆಂಟಿ ಅಂಗಡಿ ಕ್ಲೋಸ್ ಟುಡೇ. ಇಲ್ಲಲ್ಲ ಕ್ಲೋಸ್. MRP ಆಂಟಿ ಅಂಗಡಿ MRP ಎಲ್ಲ ಕಡೆ, MRP ಕೆಳಗಡೆ ನೋಡು, ಫೋರ್ಸ್ ಕ್ಲೋಸ್. ಇವತ್ತು ಇದು ಓಪನ್ ಇಲ್ಲ ಕ್ಲೋಸ್ ಮಾಡಿದ್ರು ನೆನ್ನೆ 3 ಗಂಟೆ ಕ್ಲೋಸ್ ಆಯ್ತು. ನಾಳೆ ಓಪನ್ ಅಂತ ಹೇಳ್ಬಿಟ್ಟು ಬರಲ್ಲ ಇವತ್ತು. ಓ ಮೈ ಗಾಡ್. ಅವರು ಎಲ್ಲ ಹೊರಗಡೆ ಹೋಗಿದಾರಲ್ಲ, ಮನೇಲಿ ಯಾರು ಇಲ್ಲ. ಅವ್ರು ಮನೇಲಿ ಇದ್ರೆ 100% ಬರ್ತಾ ಇದ್ರು. ಅವ್ರು ಹೇಳ್ಬಿಟ್ಟು ನಾಳೆ ಎಲ್ಲ ಹೊರಗಡೆ ಹೋಗ್ತಾ ಇದ್ರು ಅಂತ ನೆನ್ನೆ ಹೇಳು. ಆಂಟಿ ಬಗ್ಗೆ ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಏಯ್ ಆಂಟಿ ಅಂದ್ರೆ ಅದು ಇದು ಐಟಮ್ ತಗೊಂಡಾಗ ಗೊತ್ತೀವಲ್ಲ, ಅವ್ರ ಆಂಟಿನೇ. ಅಲ್ಲ ಪರಿಚಯ. ಮನೆ ಡೀಟೇಲ್ಸ್ ಎಲ್ಲ ಹೇಳ್ತೀವಿ. ಅವ್ರ ಸೆಕ್ಯೂರಿಟಿ. ನೀವು ಕೇಳಿದ್ದೇನೋ ಹೇಳ್ತಿರೋದೇನೋ ಅಂದ್ರೆ ಹೇಳ್ಬಿಟ್ಟು ಹೋಗಿರ್ತಾರೋ. ಏನಪ್ಪ ನಮ್ ಜನ ಹೇಗೆ ತಿಳ್ಕೋತಾರಪ್ಪ, ಭಗವಂತ ಪರಮಾತ್ಮ. ಸುರೇಶ್ ಅಣ್ಣ ಡ್ಯೂಟಿ, ಪಕ್ಕ ಡ್ಯೂಟಿ. ಸಕ್ಕರೆ ಹಾಸ್ಕೊಂಡಿದ್ರು.
ಇಲ್ಲ, ಸ್ವಲ್ಪ ಲೇಟ್ ಆಗುತ್ತಂತೆ, 1 hour ಆಗುತ್ತಂತೆ. ಅದಕ್ಕೆ ಅಷ್ಟರಲ್ಲೊಂದು ಪಿಕಪ್ ಇದೆ, ನಾರ್ಮಲ್ ಪೇಷಂಟು. ಬ್ರದರ್ ಹಿಡ್ಕೊ ಬಾಯ್. ಇಲ್ಲಿ ಹೋಗುತ್ತಾ ರೋಡು? ಹಾಂ ಚೇಂಜ್ ಇದೆಯಲ್ಲ ಇದರಲ್ಲಿ ಪರ್ಸಲ್ಲಿ? ಐದು ಎಷ್ಟು ರೂಪಾಯಿ ಬೇಕು? ಅದೊಂದು ಪೆಡಿಗ್ರಿ ತೊಗೊಳೋಣ. ಅಲ್ಲಿ ಹಂಗೆ ಹೋಯ್ತು ಒಂದು ಚಿಂಟು ಒಂದು ಪೆಡಿಗ್ರಿ ತೊಗೊಂಡ್ಬರೋಣ. ಹಾಂ ಚಿಂಟು ಪವನ್ ಬಾಲಾಜಿ ಆಂಬುಲೆನ್ಸ್ ನೋಡಿ. ನಮ್ಮ ಚಿಂಟುಗೆ ಪೆಡಿಗ್ರಿ ಹಾಕ್ತೀವಿ ನಾವು ಡೈಲಿ. ಪೆಡಿಗ್ರಿ ಹಾಕ್ಬಿಟ್ಟು ಸಾಕಿದೀವಿ ಅವನ್ನ ನಾವು. ಇಲ್ಲ ಆ್ಯಕ್ಚುಲಿ ಅದು ನಮ್ಮ ಚಿಂಟು ಬಗ್ಗೆ ಒಂದು ಸ್ಟೋರಿ ಹೇಳ್ಬೇಕು ನಿಮಗೆ, ಹೇಳ್ತೀನಿ ಆಮೇಲೆ. ಈ ಪೇಷಂಟ್ ಪಿಕಪ್ ಇದೆ, ಪಿಕಪ್ ಮಾಡಿಬಿಟ್ಟು ಆಮೇಲೆ ಹಾಕ್ತೀವಿ. ಅಲ್ಲಿವರೆಗೂ ಅಲ್ಲಿರಲಿ. ಹೇಳ್ಬಿಟ್ರೋಣ. ಒಬ್ಬೊಬ್ರು ಇಂಡಿಕೇಟ್ರೇ ಹಾಕಲ್ಲ, ಹಂಗೆ ನುಗ್ತಾರೆ. ಇನ್ನೊಬ್ಬೊಬ್ರು ಅರ್ಧ ಕಿಲೋಮೀಟ್ರ್ ಮುಂಚೆನೇ ಇಂಡಿಕೇಟರ್ ಹಾಕೊಂಡ್ಬತ್ತಾ ಇರ್ತಾರೆ. ಏನದು ಟ್ರೈ ಜ್ಯೂಸ್ ಅಂದರೆ? ಟ್ರೈ ಮಾಡಿ ಜ್ಯೂಸ್ ಅದು ರೂಪಾಯಿಗೆ ಅಂತಾರ. ಓ ಮರ ತೆಗೆದುಬಿಟ್ಟವ್ರಿಗೆ. ನೆಕ್ಸ್ಟ್ ಪಿಕಪ್ ಕಾನ್ಸೆಪ್ಟ್ ಅಂದರೆ ಅಲ್ಲಿ ಆಟೋ ಮೇಲೆ ಕಿರೀಟ ಇದೆಯಲ್ಲ, ಅದಕ್ಕೆ ಕೇಳೋಣ. ಈ ಕಡೆ ಮಾಡು ವಿಡಿಯೋ, ಈ ಕಡೆ ಮಾಡು. ಅಣ್ಣ ಆ ಕಿರೀಟ ಕೊಡೋಣ, ಆ ಕಿರೀಟ ಕೊಡ. ನೀನು ಮಾಡು ಹತ್ರ ಬನ್ನಿ. ಆ ಕಿರೀಟ ಕೊಡ. ಅದೇ ಬೇಕಣ್ಣ ನನಗೆ. ಬೆಳ್ಳಿದೆ ಅದು. ಓ ಚೆನ್ನಾಗಿದೆ. ಬೆಳ್ಳಿದಂತಪ್ಪ, ಬೆಳ್ಳಿದು ಬೆಳ್ಳಿ ಕಿರೀಟ ಮಾಡ್ಸೋರೆ ಅಣ್ಣ. ಡ್ರೈವರ್ಗಳು ಮನ್ಸು ಮಾಡಿದ್ರೆ ಏನೆಲ್ಲ ಮಾಡ್ತಾರೆ ನೋಡ್ರಿ. ಅವ್ರು ಶೋಕಿ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ, ಅವ್ರು ಓಡಿಸೋ ಗಾಡಿ ಮಾತ್ರ ಸರಿಯಾಗಿ ಮಾಡ್ತಾರೆ. ನಮ್ಮ ಚಿಂಟುಗೆ ಅವರೇ ನೋಡಿ ನಮ್ಮ ಓನರು ಸುರೇಶ್ ಅಣ್ಣ. ಅಣ್ಣ ಒಂದು ನಾಯಿ ಹೇಳಿ ಅಣ್ಣ. ಅಣ್ಣ ಒಂದು ನಾಯಿ ಹೇಳಿ ಅಣ್ಣ, ಒಂದು ನಾಯಿ ಹೇಳಿ ಅಣ್ಣ. ನಮ್ಮ ಓನರು ಇದು ನಮ್ಮ ಚಿಂಟು ಡಾಗ್. ಸುಡಿಕೆ ತಿನ್ನು ತಿನ್ನು. ಏಯ್ ತಿನ್ನು. ನಮ್ಮ ಡಾಗ್ ಸತೀಶ್ ನಮ್ಮ ಓನರಿಗೆ ಫ್ರೀ ಆಗಿ 110 ಕೋಟಿ ಡಾಗ್ ಕೊಟ್ಟಿದ್ದಾರೆ. ಕೊಡಿ. ಮಗನ ಪೆಡಿಗ್ರಿ ಹಾಕ್ರಿ ಮಗನ. ಮಿಕ್ಕಿರೋ ಅನ್ನ ಸಾಂಬಾರು ಹಾಕೋ ತಿಂತೀಯ? ಅನ್ನ ಸಾರು ತಿನ್ನಲ್ಲ, ಬರೀ ಮಿಂಡು ಗುಡಿ ಚಿಕನ್ ಮಟನ್ ಬಾಯಿ ಕಡೆ ತಿಂತದೆ. ದೃಷ್ಟಿ ಆಗುತ್ತೆ ಅನ್ಸುತ್ತೆ. ಅಯ್ಯೋ ನಮ್ಮ ರಮೇಶ್ ಬ್ರದರು ಹೇಳೋ. ಹಾಂ ಡೈರೆಕ್ಟ್ 1ಇಂದ ಕ್ಲಾರಿಟಿ ಇದೆ, 0.5 ಮಾಡಿದ್ರೆ ಕ್ಲಾರಿಟಿ ಇಲ್ಲ. ಇನ್ನು ನಮ್ಮ ಮಣಿಗಂಡ ಅಂತ ಪ್ಯಾಕು ಪೆಡಿಗ್ರಿ ತಿನ್ ಬಾ ಬಾ ಚಿಂಟು ಬಲ್. ಮಗಂದೆ ತಿನ್ನೋ ಯಾಕೋ ಮಗಂದೆ ನಿಂಗೆ ಮಿಕ್ಕಿರ ಅನ್ನ ಸಾರ ಹಾಕ್ತೀವಿ ಹೋಗಿ.